ಹಾಯ್ ಫ್ರೆಂಡ್ಸ್, ನಾನು ಶಿಲ್ಪ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ನಾನಿವತ್ತು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನೋಡಿ, ನಮ್ಮ ಫ್ಯಾಮಿಲಿ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಪೂಜೆ ಮಾಡಿಸ್ಬೇಕಾಗಿತ್ತು ನಾವು, ಗ್ರಹ ಪೂಜೆ. ಹಂಗಾಗಿ ಇವತ್ತು ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ನಾವು ನಮ್ಮ ಮಕ್ಕಳು ಹೊರಟಿದ್ದೀವಿ. ನೀವು ಯಾರೆಲ್ಲ ಶನಿ ಮಹಾತ್ಮ ದೇವಸ್ಥಾನ ನೋಡಿಲ್ಲ ಅವರು ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ. ನಮ್ಮ ಮಗ ನೋಡಿ ವೀಡಿಯೋ ಮಾಡ್ತೀನಿ ಅಂತೇಳ್ಬಿಟ್ಟು ಕಿತ್ಕೊಂಡು ಜಗಳ ಮಾಡಿ ನನ್ನ ಹತ್ರ ಕಿತ್ಕೊಂಡು ವೀಡಿಯೋ ಮಾಡ್ದೆ. ನಂದು ನಮ್ಮ ಮನೆಯವ್ರದ್ದು ಅವನು ನೋಡಿದ್ನಲ್ಲ ನಾನು ವೀಡಿಯೋ ಮಾಡೋದು ಅಲ್ಲಲ್ಲಿ, ಈಗ ಅವನು ವೀಡಿಯೋ ಮಾಡ್ತೀನಿ ಕೊಡ್ರಿ ಅಂತಾನೆ. ಆ ಥರ ಮಕ್ಕಳು ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡ್ತೀವಿ ಅದನ್ನೇ ಮಾಡೋಕ್ಕೆ ಹೋಗ್ತಾರೆ. ಈಗ ನಾವು ಎಳ್ಬತ್ತಿ ತಗೊಂಡು ದೇವಸ್ಥಾನದ ಹತ್ರ ಬಂದು ನೋಡಿ, ಇದೇ ನಮ್ಮ ಪಾವಗಡದ ಶನಿ ಮಹಾತ್ಮ ದೇವಸ್ಥಾನ. ಶನಿ ಮಹಾತ್ಮ ದೇವರು ಕೂಡ ಇದೇ ತೋರಿಸಿದ್ನಲ್ಲ ಇವಾಗ, ಅದೇ ಶನಿ ಮಹಾತ್ಮ ದೇವರು ಎದುರುಗಡೆ. ನಾವು ಒಳಗಡೆ ಹೋದ ತಕ್ಷಣ ಅದೇ ಕಾಣಿಸೋದು. ಈಗ ಒಳಗಡೆ ಬಂದ್ವಿ. ನಾವು ಎಳ್ಬತ್ತಿ ಎಲ್ಲ ಸುಟ್ಟು ಕ್ಯೂವಲ್ಲಿ ಬರೋ ಅಷ್ಟರಲ್ಲಿ ನಮಗಂತೂ ಸುಸ್ತಾಗೋಯ್ತು. ತುಂಬ ರಶ್ ಇತ್ತು. ಇವತ್ತು ಶನಿವಾರ ಅಲ್ವಾ, ಹಂಗಾಗಿ ಶನಿವಾರದ ದಿನ ಅಂದರೆ ತುಂಬ ದೂರದಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ. ಹೇಳ್ಬೇಕಂದ್ರೆ ನಾವು ವರ್ಷಕ್ಕೊಂದು ಸರಿ ಹಂಗೆ ಹೋಗ್ತೀವಿ. ಆದರೆ ಬೇರೆ ಕಡೆಯವರು ವರ್ಕೆ ಮಾಡ್ಕೊಂಡಿರೋ ತುಂಬ ಜನ, ಮುಡಿ ಕೊಡೋರು ತುಂಬ ಜನ ಬರ್ತಾರೆ. ಈಗ ತಿರುಪತಿ ಥರನೇ ಇಲ್ಲಿ ಕ್ಯೂ ಸಿಸ್ಟಮ್ ಮಾಡಿ ನಮ್ಮನ್ನು ಒಂದು ರೂಮಲ್ಲಿ ಕೂಡಾಕಿದ್ರು ನೋಡಿ. ಕೆಳಗಡೆ ಇರೋರೆಲ್ಲ ಆಗಲೇ ಪೂಜೆ ಕೂತಿದ್ದಾರೆ, ನಾವು ಮೇಲ್ಗಡೆ ಇದ್ವಿ. ನಾವು ಇನ್ನು ಕ್ಯೂ ಸಿಸ್ಟಮಲ್ಲಿ ಕೆಳಗಡೆ ಹೋಗ್ಬೇಕು. ಈಗ ನಾವು ನಿಂತ್ಕೊಂಡು ಸುಸ್ತಾಗಿ ಕೂತ್ಕೊಂಡ್ವಿ, ತುಂಬ ರಶ್ ಇದ್ದರಿಂದ. ಈಗ ನೋಡಿ, ನಮ್ಮ ಮಕ್ಕಳು ಈ ಥರ ಜಗಳ ಆಡ್ತಿರ್ತಾರೆ ಎಲ್ಲಾದರೂ ಹೋದಾಗ. ಅವನು ಸುಮ್ಮನೆ ಇರಲ್ಲ, ಇವನು ಸುಮ್ಮನೆ ಇರಲ್ಲ, ಈ ಥರ ಮಾಡ್ತಾರೆ ಚೇಷ್ಟೆಗಳ. ಇಲ್ಲಿಂದ ನಾವೀಗ ನಮ್ಮನ್ನು ಒಳಗಡೆ ಬಿಟ್ಟು ನಾವು ಗ್ರಹ ಪೂಜೆಗೆ ಅಲ್ಲಿಗೆ ಬಂದ್ವಿ ನೋಡಿ. ಅಲ್ಲಿ ನನಗೆ ನಮ್ಮ ಅದೃಷ್ಟಕ್ಕೆ ಈ ಸರಿ ಮಾತ್ರ ನನಗೆ ಒಂದು ದೇವ್ರ ಮುಂದೆಯೇ ನನಗೆ ಜಾಗ ಸಿಕ್ಕಿತ್ತು ಎದುರುಗಡೆ. ಯಾಕಂದರೆ 2-3 ಸರಿ ನಾನು ಗ್ರಹ ಪೂಜೆ ಮಾಡ್ಸೋಕ್ಕೆ ಹೋದಾಗ ಇದೆಲ್ಲ ರೆಡಿ ಆದಮೇಲೆ ನನ್ನ ಚಿಕ್ಕ ಮಗನ ನಮ್ಮ 3 ತಿಂಗಳಲ್ಲಿ ಎತ್ಕೊಂಡೋಗಿ ಸುಮಾರು 5 ತಿಂಗಳು ಅಂದ್ಕೊಂಡಿದ್ದೀನಿ. 5 ತಿಂಗಳಲ್ಲಿ ಹೋದಾಗ ನನಗೆ ಆ ಕಡೆ ಸೈಡ್ ತೋರಿಸಿದ್ನಲ್ಲ, ಆವಾಗಲೂ ಕೂತಿದ್ರಲ್ಲ, ಅಲ್ಲಿ ಸಿಕ್ಕಿತ್ತು ಜಾಗ ನನಗೆ ನವಗ್ರಹ ಪೂಜೆಗೆ. ಇದ್ರ ಮುಂದೆ ದೇವ್ರ ಮುಂದೆ ನನಗೊಂದು ಸರಿನೂ ಸಿಕ್ಕಿಲ್ಲ. ಇದೇ ನೋಡಿ ಶನಿ ಮಹಾತ್ಮ ದೇವರು. ಇದಕ್ಕೆ ಎಣ್ಣೆಯಲ್ಲಿ ಅಭಿಷೇಕ ಮಾಡಿ ಇದನ್ನು ತಲೆಗೆ ಹಚ್ಕೊಳಕ್ಕೆ ಕೊಡ್ತಾರೆ ನವಗ್ರಹ ಪೂಜೆ ಆದಮೇಲೆ. ಅದೇ ನವಗ್ರಹ ಪೂಜೆ ಅಂದರೆ ನವಗ್ರಹಗಳನ್ನ ನಮಗೆ ದಾನ ಮಾಡೋದಕ್ಕೆ ಹೇಳ್ಬಿಟ್ಟು ಲಾಸ್ಟಲ್ಲಿ ಅಭಿಷೇಕ ಮಾಡಿ ನಮಗೆ ತಲೆಗೆ ಎಣ್ಣೆ ಹಚ್ಕೊಳಕ್ಕೆ ಕೊಡ್ತಾರೆ. ಇದು ಶನಿ ಮಹಾತ್ಮ ದೇವರು ನೋಡಿ, ಅಲ್ಲಿರೋದು ಇದೇ ದೇವರು. ಮತ್ತು ಇದೇ ಥರ ದೇವರು ಆ ಕಡೆನೂ ಹೊರಗಡೆ ಪೂಜೆ ಮಾಡಿಸೋರ್ಗೂ ಒಂದು ಇದೆ ಇಟ್ಟಿದ್ದಾರೆ. ಇದೇ ಗರ್ಭಗುಡಿಯಲ್ಲೇ ಇದೆ. ಅದನ್ನು ಒಂದು ಈ ಕಡೆ ಒಂದು ಆ ಕಡೆ ಇಟ್ಟಿದ್ದಾರೆ. ಈ ಥರ ಇದೆ ನಮ್ಮ ಪಾವಗಡದ ಶನಿ ಮಹಾತ್ಮ. ನಾವು ಮುಂದೆನೇ ಕೂತ್ಕೊಂಡು ಚೆನ್ನಾಗಿ ಪೂಜೆನ ಈ ಸರಿ ಭಕ್ತಿಯಿಂದ ಮಾಡ್ಕೊಂಡ್ವಿ. ಪೂಜೆ ಮಾಡುವಾಗ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಭಕ್ತಿ ಮಾಡುವಾಗ ಯಾವುದೋ ಈ ಥರದ ಕೆಲಸಗಳು ಮಾಡೋದು ನನಗೂ ಇಷ್ಟ ಆಗೋಲ್ಲ. ಹಂಗಾಗಿ ನಾವು ಭಕ್ತಿಯಿಂದ ಪೂಜೆ ಮಾಡ್ಕೊಂಡ್ವಿ. ಎಲ್ಲ ಪೂಜೆನೂ ಮುಗೀತು. ಅಲ್ಲಿಂದ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಮನೆಯವ್ರನ್ನ ಹುಡುಗನ ಎತ್ಕೊಳಕ್ಕೆ ಕೊಟ್ಟಿದ್ದೆ ನಾನು ವೀಡಿಯೋ ಮಾಡ್ಕೊಳಕ್ಕೋಸ್ಕರ. ಪಾಪ ನನಗೆ ಹೆಲ್ಪ್ ಮಾಡಿದ್ರು ಈ ವಿಷಯದಾಗಿ. ಇವತ್ತು ತುಂಬ ಖುಷಿಯಾಯಿತು. ನಾನು ದೇವ್ರದ್ದು ಎಲ್ಲ ಕ್ಲೀನಾಗಿ ವೀಡಿಯೋ ಮಾಡಿದೆ ಅದರಿಂದ, ಇಲ್ಲಾಂದರೆ ಆಗ್ತಿರ್ಲಿಲ್ಲ ಅವನಿದ್ದಿದ್ರೆ. ಇದೇ ನೋಡಿ ಶನಿ ಮಹಾತ್ಮ ದೇವರು. ಈಗ ಮತ್ತೆ ಹೂವಿನಲ್ಲಿ ಎಲ್ಲ ಅಲಂಕಾರ ಮಾಡಿದರು. ಆ ಕಡೆ ಇದೇ ದೇವ್ರನ್ನೇ ನೋಡಿ, ಕಾಣಿಸ್ತಾ ಇದೆಯಲ್ಲ ಬೆಳ್ಳಿದು ಶನಿ ಮಹಾತ್ಮ. ಎದುರುಗಡೆ ಮುಖ ಕಾಣಿಸುತ್ತೆ. ಇದೇ ದೇವ್ರನ್ನೇ ಆ ಕಡೆ ಇಟ್ಟಿರೋದು ದರ್ಶನಕ್ಕೆ ಜನಗಳಿಗೆ ಬಂದೋಗೋರಿಗೆ. ಇದು ನವಗ್ರಹ ಪೂಜೆಗೆ ಇಟ್ಟಿರೋದು ಈ ಕಡೆದು. ಅದು ಕನ್ನಡಿಯಲ್ಲಿ ನಮಗೂ ಕಾಣಿಸೋ ಥರ ಸೆಟ್ ಮಾಡಿದ್ದಾರೆ ಮೇಲೆ. ತುಂಬ ಚೆನ್ನಾಗಿದೆ. ಇವಾಗ ಮಾತ್ರ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಏನು ನೋಡಿ ವಿಗ್ರಹಗಳೆಲ್ಲ ಯಾವ ಥರ ಮಾಡಿಸಿದ್ದಾರೆ ಅಂತ. ಚೆನ್ನಾಗೆಲ್ಲ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನನ. ತುಂಬ ಖುಷಿಯಾಗುತ್ತೆ. ಎಲ್ಲೋ ಒಂಥರ ನಾವು ಬೇರೆ ಕಡೆ ಹೋಗಿದ್ದೀವಿ ಅನಿಸುತ್ತೆ. ನಾವು ಪಾವಗಡದವರೇ ಆದ್ರೂ ಅಷ್ಟು ಖುಷಿಯಾಗುತ್ತೆ. ಇಲ್ಲಿ ಕೆಳಗಡೆ ಇವು ದೇವರುಗಳು ಇಟ್ಟಿದ್ದಾರಲ್ಲ, ಅವು ಯಾವ ದೇವರು ಅಂತ ನನಗೆ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಿರ್ಬೋದು. ಈಗ ಅಲ್ಲಿಂದ ಶನಿ ಮಹಾತ್ಮ ಪೂಜೆ ಮಾಡಿಸಿದವರು ಕನ್ಫರ್ಮ್ ಆಗಿ ನಾವು ಈ ಆಂಜನೇಯ ದೇವಸ್ಥಾನಕ್ಕೆ ಬಂದೇ ಬರಬೇಕಂತೆ. ಎಲ್ಲರೂ ಹೇಳೋದು ಅದನ್ನೇ. ಫಸ್ಟು ಶನಿ ದೇವ್ರನ್ನ ಪೂಜೆ ಮಾಡಿದ್ಮೇಲೆ ಆಂಜನೇಯ ಪೂಜೆ ಮಾಡಿಸ್ಬೇಕಂತೆ. ಅದು ಪದ್ಧತಿ ಕೂಡ, ಅದೊಂದು ಕಥೆನೇ ಇದೆ ಬಿಡಿ. ಹಂಗಾಗಿ ನಾವು ಅಲ್ಲಿ ಬಂದು ಪ್ರದಕ್ಷಿಣೆ ಹಾಕಿ ಪೂಜೆನ ಮುಗಿಸ್ಕೊಂಡು ಹೋಟ್ಲಿಗೆ ಬಂದ್ವಿ ನೋಡಿ ಊಟ ಮಾಡೋಕ್ಕೆ. ಇಲ್ಲಿ ನಮ್ಮ ಮಗ ಸ್ವಲ್ಪ ಹೊಟ್ಟೆ ಬಂದಿದ್ದರಿಂದ ಊಟ ಮಾಡ್ಕೊಂಡು ಒಂದೇ ಸರಿ ಹೋಗ್ಬಿಡೋಣ ಮನೆಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ನಾವು ಇದು ಹೋಟ್ಲ್ ಯಾವುದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಕೆಲವರೆಲ್ಲ ಹೋಗಿರ್ಬೋದು ಈ ಹೋಟ್ಲಿಗೆ. ತುಂಬ ಚೆನ್ನಾಗಿ ಕೊಡ್ತಾರೆ ಊಟ ಎಲ್ಲನೂ. ನಾವು ಮಧ್ಯಾಹ್ನ ಹೋದಾಗ ಹೋಳಿಗೆ ಊಟ ಇತ್ತು ಮತ್ತು ಚಪಾತಿ ಊಟ ಇತ್ತು. ನಾವು ಚಪಾತಿ ಊಟ ಮಾಡಿಕೊಂಡು ಇಲ್ಲಿಂದ ನಾವು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ನಮ್ಗೆ ಚೆನ್ನಾಗಿ ಅನ್ನಿಸ್ತು, ಒಂಥರ ಟ್ರಿಪ್ ಹೋದಂಗೆ.
ಈ ಶನಿ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ. ಥ್ಯಾಂಕ್ ಯು.